ಈ ಅಧಿವೇಶನದಲ್ಲಿ ನಾವು ಪ್ರಮುಖವಾಗಿ ಫ್ಲಡ್ ಆಗಿರುವಂಥದ್ದು, ಉತ್ತರ ಕರ್ನಾಟಕಕ್ಕೆ ಆಗಿರುವಂಥ ಅನ್ಯಾಯ ಮತ್ತು ಲಾಂಡ್ ಆರ್ಡರ್, ಜೈಲುಗಳಲ್ಲಿ ಬಾರ್ಗಳು ಮತ್ತು ಡ್ಯಾನ್ಸ್ಗಳು, ಭಯೋತ್ಪಾದಕರಿಗೆ ಸ್ವರ್ಗ ಆಗಿರೋದ್ರ ಬಗ್ಗೆ ಅದನ್ನು ಕೂಡ ನಾವು ಚರ್ಚೆ ಮಾಡ್ತೀರಿ. ಅದೇ ರೀತಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಮೊದಲ ಬಾರಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಅರಣ್ಯ ಇಲಾಖೆಯಲ್ಲಿ ಅರಣ್ಯ ರೋಧನ ಸಾವುಗಳು, ಹುಲಿ ಸಾವಿರ್ಬೋದು, ಆನೆ ಸಾವುಗಳಿರ್ಬೋದು. ವೀರಪ್ಪನಿದ್ದಾಗ ಕಡಿಮೆ ಇತ್ತು ಆನೆ ಸಾವುಗಳು. ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅದಕ್ಕಿಂತ ಜಾಸ್ತಿ ಆನೆ ಸಾವುಗಳಾಗ್ಬಿಟ್ಟವು. ವೀರಪ್ಪನೇ ಬೆಟರ್ ಇದ್ದ ಅಂತ ಅನಿಸುತ್ತೆ. ಅದಕ್ಕಿಂತ ಜಾಸ್ತಿ ಸಾವಾಯ್ತು. ನನ್ನ ಹತ್ರ ಅಂಕಿಅಂಶ ತಗೊಂಡಿದ್ದೀನಿ, ನನ್ನ ಹತ್ರ ಇದೆ ಎಲ್ಲ ಸಿಸ್ಟಮ್. ಅದರಿಂದ ಅದರ ಬಗ್ಗೆ ಮತ್ತು ಮಾನವ ಮತ್ತು ಪ್ರಾಣಿ ಸಂಘರ್ಷ ಆಗ್ತಾ ಇರೋವಂಥದ್ದು, ಇದಕ್ಕೆ ಸರ್ಕಾರ ಅರಣ್ಯ ಇಲಾಖೆಗೆ ಕೊಡಬೇಕಾಗಿರೋ ಅನುದಾನವನ್ನು ಕಟ್ ಮಾಡಿರೋವಂಥದ್ದು. ಇವತ್ತು ಜಂಗಲ್ ರೆಸಾರ್ಟ್, ಸರ್ಕಾರದ ಸ್ವಾಧೀನದಲ್ಲಿರುವಂಥ ಜಂಗಲ್ ರೆಸಾರ್ಟ್ಗಳು ಮುಚ್ಚುವಂಥ ಸ್ಥಿತಿಗೆ ಬರ್ತಾ ಇದೆ. ಸುಮಾರು 2,500ಕ್ಕೂ ಹೆಚ್ಚು ಕಾರ್ಮಿಕರಿದ್ದಾರೆ. ಅವ್ರ ಕುಟುಂಬ ನಂಬಿರೋ ಸುಮಾರು 10,000 ಜನ ಇದ್ದಾರೆ. ಮತ್ತು ಆ ಭಾಗ ಇದನ್ನು ನಂಬ್ಕೊಂಡಿರುವಂಥ ಅಲ್ಲಿ ನೂರಾರು ಹಳ್ಳಿಗಳು, ಈ ಪ್ರವಾಸೋದ್ಯಮವನ್ನು ನಂಬ್ಕೊಂಡಿರುವಂಥ ನೂರಾರು ಹಳ್ಳಿ ಜನರು ಕೂಡ ಇದರಿಂದ ಹಾನಿ ಇದೆ. ಅದೇನೋ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹೇಳಿದ್ರಂತೆ, ಹಂಗೆ ಯಾವುದಾದ್ರೂ ತಜ್ಞರು ಏನಾದರೂ ರಿಪೋರ್ಟ್ ಕೊಟ್ಟಿದ್ರಾ? ಜಂಗಲ್ ಸಫಾರಿ ಮಾಡೋದ್ರಿಂದ ಈ ಥರ ಪ್ರಾಣಿಗಳು ಆಚೆ ಬರ್ತಾ ಇದೆ ಅಂತೇನಾನ ರಿಪೋರ್ಟ್ ಇದ್ದರೆ ಮಾಡಲಿ. ಈಗ ಮಧ್ಯಪ್ರದೇಶದಲ್ಲೂ ಇದೆಯಪ್ಪ, ರಾಜಸ್ಥಾನದಲ್ಲಿ ಇದೆ, ಗುಜರಾತಲ್ಲಿದೆ, ಆಲ್ಮೋಸ್ಟ್ ಆಲ್ ಎಲ್ಲ ರಾಜ್ಯದಲ್ಲೂ ಇದೆ ಈ ಜಂಗಲ್ ಸಫಾರಿ ಅನ್ನೋದು. ಸರ್ಕಾರದ್ದೇ ಇದೆ. ಅವರೆಲ್ಲ ಮುಚ್ಚಿಬಿಟ್ಟಿದ್ದಾರೆ. ಹಂಗಾರೆ ಒಂದು ಕಡೆ ಪ್ರವಾಸೋದ್ಯಮನ ಅಭಿವೃದ್ಧಿ ಮಾಡಬೇಕು ಅಂತೀರ, ಇನ್ನೊಂದು ಕಡೆ ಪ್ರವಾಸೋದ್ಯಮಕ್ಕೆ ಕಲ್ಲಾಗ್ತೀರ. ಅಂದರೆ ಒಂಥರ ತೊಗಲಕ್, ಅರಣ್ಯ ಇಲಾಖೆಯಲ್ಲಿ ತೊಗಲಕ್ ದರ್ಬಾರು, ಅರಣ್ಯ ರೋಧನ, ಅದ್ರ ಬಗ್ಗೆನೂ ಚರ್ಚೆಯನ್ನು ನಾವು ಮಾಡ್ತೀವಿ ವಿಧಾನಸಭೆಯಲ್ಲಿ. ಛಲವಾದಿ ನಾರಾಯಣ ಸ್ವಾಮಿಯವರು ಅದ್ರ ಬಗ್ಗೆ ಪ್ರಶ್ನೆ ಎತ್ತಿದ್ದಾರೆ. ಅವರಲ್ಲಿರೋ ದಾಖಲೆಗಳನ್ನು ಪ್ರೊಡ್ಯೂಸ್ ಮಾಡಿದ್ರು. ನಾನು ಅಲ್ಲಿದ್ದೆ, ಪ್ರೊಡ್ಯೂಸ್ ಮಾಡಿದ್ರು. ಆ ದಾಖಲೆಗಳಿದ್ರೆ ಬಿಡುಗಡೆ ಮಾಡಿ ಅಂತ ಕೇಳಿದ್ದಾರೆ ಛಲವಾದಿ ಅವರು. ಬಿಡುಗಡೆ ಮಾಡಲಿ, ಮುಗೀತು. ಛಲವಾದಿಯವರು ದಾಖಲೆಗಳನ್ನು ಬಿಡುಗಡೆ ಮಾಡಿ ಅಂತ ಕೇಳಿದ್ದಾರೆ. ಬಿಡುಗಡೆ ಮಾಡಿದರೆ ಅದಕ್ಕೆ ಉತ್ತರವನ್ನು ಛಲವಾದಿಯವರು ಕೊಡ್ತಾರೆ. ಅವರ ಹತ್ರ ಇರೋ ದಾಖಲೆಯಲ್ಲಿ, ಛಲವಾದಿಯವರ ಹತ್ರ ಇದ್ದ ದಾಖಲೆಯಲ್ಲಿ ಆ ಥರದ್ದು ಇರಲಿಲ್ಲ. ಅದು ಆ ವಾಚು ಇರಲಿಲ್ಲ ಅದರಲ್ಲಿ. ಇಲ್ಲ ಅಂತ ದಾಖಲೆಗಳು ಪ್ರೊಡ್ಯೂಸ್ ಮಾಡಿದ್ರು ಅವರು. ನಾರಾಯಣ ಸ್ವಾಮಿನೇ ಅವರು ದಾಖಲೆ ತಂದು ಬಿಡುಗಡೆ ಮಾಡಿದ್ರಲ್ಲ. ಅವ್ರ ಹತ್ರ ಮಾತಾಡ್ತೀನಿ, ನಾರಾಯಣ ಸ್ವಾಮಿ ಅವರು. ನಿನಗೇನು ಪ್ರಾಬ್ಲಮ್? ಒಟ್ಟಾರೆ ಈಗ ಪವರ್ ಶೇರಿಂಗ್ ಇದೆ. ಅದು ಸಿನಿಮಾದಲ್ಲಿ ಇಂಟರ್ವಲ್ ಬಿದ್ದಂಗೆ ಪವರ್ ಶೇರಿಂಗ್ ವಿಚಾರ. ಕರ್ನಾಟಕದಲ್ಲಿ ಈಗ ಅರ್ಧ ಸಿನಿಮಾ ಆದಮೇಲೆ ತಿಂಡಿ ಕಾಫಿಗೆ, ಈ ಕೋಳಿ, ನಾಟಿ ಕೋಳಿ ಸಾರಿಗೆ, ಆಮೇಲೆ ಇಡ್ಲಿ ವಡೆ ತಿನ್ನೋಕ್ಕೆ ಥಿಯೇಟ್ರ್ಗಳಲ್ಲಿ ಬಿಡ್ತಾರಲ್ಲ, ಹಂಗೆ ಬಿಟ್ಟವ್ರಷ್ಟೇ. ಇದು ಇಂಟ್ರ್ವಲ್ಲು 19ನೇ ತಾರೀಕು ಆದಮೇಲೆ ತಿರುಗಿ ಸಿನಿಮಾ 2ನೇ ಪಾರ್ಟು. ಇಂಟ್ರ್ವಲ್ ಆದಮೇಲೆ ಮತ್ತೆ ಶುರು ಮಾಡ್ತೈತೆ. ಅದಾದಮೇಲೆ ಎಂಡಿಂಗ್ ಅಂತೂ ಬಂದೇ ಬರ್ತೈತೆ. ಕಾಯ್ಬೇಕಷ್ಟೇ ಜನ. ಇದು ಇಂಟ್ರ್ವಲ್, ಕೋಳಿ ಸಾರು ತಿನ್ನೋಕ್ಕೆ ಇಂಟ್ರ್ವಲ್ ಬಿಟ್ಟಿರೋದು ಅಷ್ಟೇ, ನಾಟಿ ಕೋಳಿ. ಮೊನ್ನೆ ಕೂಡ 28 ಕೋಟಿ ಮೌಲ್ಯದ ಬೆಂಗಳೂರು
ಒಂದು ರೀತಿ ನಾನು ನೋಡಿದೆ, ಮೆಕ್ಸಿಕೋನ ಮೀರಿಸಿ ಹೋಗೋ ಅಂಥ ಸ್ಥಿತಿಗೆ ಬೆಂಗಳೂರು ಬಂದಿದೆ ಅಂತೇಳಿ ಒಂದು ಆರ್ಟಿಕಲನ್ನು ನಾನು ನೋಡಿದೆ. ನಾನು ಮೆಕ್ಸಿಕೋ ಡ್ರಗ್ಗೆ ಸ್ವರ್ಗ ಇರೋವಂಥದ್ದು, ಅದನ್ನು ಮೀರಿಸಿ ಹೋಗ್ತಾ ಇದೆ ಅಂತ. ಯಾಕಂದರೆ ನಿಮಗೆ ಗೊತ್ತಿದೆ, ಬೆಂಗಳೂರಲ್ಲಿ ಈ ನ್ಯೂ ಇಯರ್ ಪಾರ್ಟಿ ಭಾಳ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ. ಸೊ ಈಗಲೇ ಡ್ರಗ್ ಮಾಫಿಯಾ ದಂಧೆ ಎಲ್ಲ ಕಡೆ ಭರದಿಂದ ಮಾರಾಟ ಆಗುವಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಆಗಲೇ ಎಲ್ಲ ಕಡೆ ಮಾರಾಟ ಮಾಡ್ತಾ ಇದ್ದಾರೆ. ಈಗ ಕೋಟಿ ಕೋಟಿ ರೂಪಾಯಿಗಳು KG ಲೆಕ್ಕ ಅಫೀಮು, ಗಾಂಜಾ ಇವೆಲ್ಲನೂ ಕೂಡ ಮಾರಾಟ ಆಗ್ತಾ ಇದೆ. ಸರ್ಕಾರ ಕೂಡಲೇ ಎಚ್ಚರ ವಹಿಸಿ ಮುಂದೆ ಆಗುವಂಥ ಅನಾಹುತ ಯಾವುದೋ ಆ ಸಂದರ್ಭದಲ್ಲಿ ರೈಡ್ ಮಾಡೋದು, ಹಿಡಿಯೋದು, ಅದರ ಬದಲಾಗಿ ಈಗಲೇ ಏರ್ಪೋರ್ಟಲ್ಲಿಂದ ಎಷ್ಟು ಬರ್ತಾ ಇದೆ, ಗಡಿ ಭಾಗಗಳಲ್ಲಿ ತಮಿಳ್ನಾಡು ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಕೇರಳ, ಈ ಗಡಿ ಭಾಗಗಳಲ್ಲಿ ಬಂದೋಬಸ್ತನ್ನು ಹೆಚ್ಚು ಮಾಡಿ ಈ ಒಂದು ಡ್ರಗ್ಗನ್ನು ತಡೆದ್ರೆ ಇಲ್ಲಿನ ಯುವ ಜನಾಂಗವನ್ನು ನಾವು ಉಳಿಸ್ಬೋದು. ಇಲ್ಲ ಅಂತ ಹೇಳಿದ್ರೆ ಈಗ ಶಾಲಾ ಕಾಲೇಜುವರೆಗೂ ಬಂದುಬಿಟ್ಟಿದೆ ಇದು ಡ್ರಗ್, ಶಾಲಾ ಕಾಲೇಜು ಮಟ್ಟದಲ್ಲೂ ಬಂದುಬಿಟ್ಟಿದೆ.